ಬೇಡೆನ್ನ ಭಕ್ತಿ ನಿಧಿಯೇ ನಿನ್ನೊಡನೆ ಬಿಡದೆ ಬಪ್ಪೆಂಬಸವ. ಬಹಳ ಮಹತ್ವಪೂರ್ಣವಾದಂಥ ಒಂದು ವಾಕ್ಯ ಇದು. ನಿನ್ನೊಡನೆ ಬಿಡದೆ ಬಪ್ಪೆಂಬಸವ, ನಾಳೆ ಮಧ್ಯಾಹ್ನದೊಳಗೆ ಶುದ್ಧಾಂಗನಾಗಿ ಬಂದು ನಂದಿಕೇಶ್ವರನ ಮುಂದೆನ್ನ ನೆನವುತ್ತಂ ಕುಳ್ಳಿರೆ. ವೃಷಭನ ಮುಖಾಂತರದಿಂದ ಆವೇ ಬಂದಪೆವು, ಆತಂ ನಿನಗೆ ಸದ್ಗುರು ಅಲ್ಲಿ ಬಳಿಕಂ ನರ್ಚಿಸುತ್ತೆ. ಭಕ್ತರ ಬಂಧುವಾಗಿ, ಶರಣರ ಪುರುಷದ ಕಣಿಯಾಗಿ, ನಿತ್ಯ ಸುಖಿಯಾಗಿ, ಪರ ಸಮಯದ ಗರ್ಮಮಂ ನಿಲ್ಲಿಸಿ, ಭಕ್ತರಂ ಗೆಲ್ಲಿಸಿ, ಪ್ರತ್ಯಕ್ಷಂಗಳಂ ತೋರಿ, ಲೌಕಿಕ ಧರ್ಮಮಂ ಮೀರಿ, ಕಡುನಿಷ್ಠಯಂ ಹೇರಿ, ಪರಮ ಸುಖದಿಂದ ಇರ್ಪುದು ಅಂತ ಆಜ್ಞೆ ಆಯಿತು. ಇಲ್ಲಿ ಬಹಳ ಮಹತ್ವಪೂರ್ಣವಾದ ಕೆಲವು ಮಾತುಗಳು ಬರ್ತಾ ಇದ್ದಾವೆ. ಏನಂತ, ಬಸವಣ್ಣ ನಿನಗೆ ನನ್ನನ್ನು ಬಿಟ್ಟಿರೋದು ಎಷ್ಟು ಕಷ್ಟವೋ ನನಗೆ ನಿನ್ನನ್ನು ಬಿಟ್ಟಿರೋದು ಅಷ್ಟೇ ಕಷ್ಟ. ಆದ್ದರಿಂದ ನಾನು ನಿನ್ನೊಡದೆ ಬಿಡದೆ ಬಪ್ಪೆಂ, ಇನ್ನು ಮುಂದೆ ಬಿಡದೆ ಬಪ್ಪೆಂ ಅಂದರೆ ಸದಾಕಾಲ ನಿನ್ನ ಜೊತೆಗೇ ಇರ್ತೀನಿ ನಾನು. ಅಂದರೆ ಒಂದು ಬದಲಾವಣೆ ಇವತ್ತಿನಿಂದ ಬಸವಣ್ಣನವರಲ್ಲಿ ಬದಲಾವಣೆ ಆಗ್ತಾ ಇದೆ. ಏನು ಬದಲಾವಣೆ? ಇಷ್ಟು ದಿನಗಳ ಕಾಲ ಅವರು ಸ್ಥಾವರಲಿಂಗ ಪೂಜಕರಾಗಿದ್ದರು, ಅದು ಇದ್ದಲ್ಲೇ ಇರ್ತಿತ್ತು. ಆದರೆ ಈಗ ಇನ್ನು ಮುಂದೆ ಇಷ್ಟಲಿಂಗ ಪೂಜಕರಾಗೋರಿದ್ದಾರೆ. ಆ ಇಷ್ಟಲಿಂಗ ಬಿಡದೆ ಬಪ್ಪೆಂ, ಜೊತೆಗೆ ಯಾವಾಗಲೂ ಜೊತೆಗೆ ಇರುವಂತಹದ್ದು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾಳೆ ನೀನು ಬೆಳಿಗ್ಗೆ ಬಂದು ಶುದ್ಧಾಂಗನಾಗಿ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ವೃಷಭನ ಹತ್ತಿರ ಕೂತ್ಕೋ, ವೃಷಭನ ಮುಖಾಂತರದಿಂದ ನಾನು ಬರ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಬಸವಣ್ಣವರಿಗೆ ಸಮಾಧಾನವಾಗ್ತಾ ಇದೆ. ಪರವಾಗಿಲ್ಲ, ಪರಮಾತ್ಮನ ಇಚ್ಛೆಯೂ ಕೂಡ, ಶಿವನ ಇಚ್ಛೆಯೂ ಕೂಡ ಅದೇ ಇದೆ ಅಂತ ಹೇಳಿ ಸಮಾಧಾನವಾಗ್ತಾ ಇದೆ. ಸ್ನಾನವನ್ನು ಮಾಡಿಕೊಂಡು ಧ್ಯಾನವನ್ನು ಮುಗಿಸ್ಕೊಂಡು ಹೋಗಬೇಕು ಅನ್ನೋದ್ರೊಳಗೇನೆ ಒಬ್ಬ ತರುಣಿ ಭೇಟಿಯಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಆಗ ಬಸವರಸರು ಕೇಳ್ತಾ ಇದ್ದಾರೆ, ನೀನು ಯಾರಮ್ಮ ಅಂತ ಕೇಳ್ತಾ ಇದ್ದಾರೆ. ಯಾರನ್ನ ಕೈ ಹಿಡಿಯಲಿಕ್ಕೆ ನೀವಿನ್ನೂ ಹಿಂಜರಿತಾ ಇದ್ದೀರೋ ಅಂಥ ನೀಲಗಂಗಳೇ ನಾನು ಅಂತ ಹೇಳ್ತಾಳೆ. ಹೌದೇ, ಆಗಲಿ, ಈಗ ನನ್ನನ್ನು ಉಳಿಸೋದು ನಿಮ್ಮ ಕೈಯಲ್ಲೇ ಇದೆ. ಇವಾಗ ನೀವಾಗಿನೇ ನಿಮ್ಮ ಅಪ್ಪನಿಗೆ ಹೇಳಿಬಿಟ್ಟು ನನಗೆ ಈ ಹುಡುಗ ಇಷ್ಟ ಇಲ್ಲ, ನನಗೆ ಈ ವರ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ನಾನು ಎಲ್ಲ ಸಂಕಟದಿಂದಲೂ ಪಾರಾಗಿ ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹೇಳಿದಾಗ ಆಗ ನೀಲಗಂಗಾ ಹೇಳ್ತಾಳೆ, ಅಂಥ ಮೂರ್ಖತನ ಮಾಡುವವಳು ನಾನಲ್ಲ. ಯಾಕೆ ಅಂದರೆ ಇಂಥ ಒಂದು ಅವಕಾಶ ನನಗೆ ಒದಗಿ ಬಂದಿರಬೇಕಾದ್ರೆ ನಾನು ಖಂಡಿತ ಕಳ್ಕೊಳ್ಳೆ. ಅದಕ್ಕಾಗಿ ನಾನು ಅಂಥ ಮೂರ್ಖತನವನ್ನು ಮಾಡೋಳು ನಾನಲ್ಲ. ಇಲ್ಲ, ನಾನು ಒಬ್ಬ ಆದರ್ಶವಾದಿಯಾಗಿದ್ದೇನೆ, ನನ್ನ ಜೀವನದಲ್ಲಿ ಬಹಳ ಕನಸುಗಳನ್ನು ಕಟ್ಟಿದ್ದೇನೆ. ಅದಕ್ಕಾಗಿ ನನ್ನಂಥ ಆದರ್ಶವಾದಿಯನ್ನು ಮದುವೆ ಆದರೆ ನಿನಗೆ ಯಾವ ಸುಖವೂ ಕೂಡ ಸಿಕ್ಕೋದಿಲ್ಲ. ಅದಕ್ಕಾಗಿ ಪೇಚಾಡಬಾರ್ದು ಮುಂದೆ, ಅದಕ್ಕಾಗಿ ನೀನು ಮಾನಸಿಕವಾಗಿ ಹತಾಶಳಾಗಬಾರ್ದು. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ನಾನು ಆದರ್ಶವಾದಿ, ಅನೇಕ ಕನಸುಗಳನ್ನು ಹೊತ್ತವನು. ಅದಕ್ಕಾಗಿ ನನ್ನ ಜೊತೆಗೆ ಬಾಳ್ವೆ ಮಾಡೋದು ಭಾಳ ಕಷ್ಟಕರವಾದದ್ದು ಅಂತ ಹೇಳ್ತಾ ಇದ್ದಾರೆ. ನಾವು ನೋಡ್ತಿದ್ದೀವಿ, ಆದರ್ಶವಂತರ ಜೊತೆಗೆ ಹೇಗೋದು ಭಾಳ ಕಷ್ಟ. ಗಾಂಧೀಜಿ ಜೀವನದಲ್ಲಿ ಒಂದು ಘಟನೆ ಬರ್ತದೆ. ಏನಂದರೆ, ಗಾಂಧೀಜಿಯವರು ಆಫ್ರಿಕಾದಲ್ಲಿರ್ತಾರೆ. ಅವರು ಭಾರತೀಯರ ಪರವಾಗಿ ಕೋರ್ಟಲ್ಲಿ ಕೇಸನ್ನು ನಡೆಸ್ತಾ ಇರ್ತಾರೆ. ಅವರು ವಕೀಲರು, ಗಾಂಧೀಜಿ ವಕೀಲರು ಇರ್ತಾರೆ, ಕೇಸ್ ನಡೆಸ್ತಾ ಇರ್ತಾರೆ. ಒಂದು ಭಾಳ ಮಹತ್ವಪೂರ್ಣವಾದ ಕೇಸಿನಲ್ಲಿ ಗಾಂಧೀಜಿ ಗೆದ್ದು ಬಿಡ್ತಾರೆ. ಗೆದ್ದಾಗ ಹೆಚ್ಚು ದುಡ್ಡನ್ನು ತಂದು ಕಕ್ಷಿದಾರರು, ಭಾಳ ದೊಡ್ಡ ಕೇಸನ್ನು ನೀವು ಗೆದ್ದಿದ್ದೀರಾ ಅಂತ ಹೇಳಿ ಹೆಚ್ಚು ದುಡ್ಡನ್ನು ತಂದು ಗಾಂಧೀಜಿಯವರಿಗೆ ಕೊಡಲಿಕ್ಕೆ ಅಂತ ಬರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನನ್ನ ಫೀಸ್ ಎಷ್ಟಿದೆಯೋ ಅಷ್ಟು ಮಾತ್ರ ತಗೊಳ್ತೀನಿ, ನಾನು ಫೀಸ್ಗಿಂತ ಜಾಸ್ತಿ ಎಷ್ಟು ತಗೊಳ್ಳೋದಿಲ್ಲ ಅಂತ ಹೇಳಿ ಆ ದುಡ್ಡನ್ನು ವಾಪಸ್ಸು ಬಿಟ್ಟುಬಿಟ್ರು, ನಿರಾಕರಿಸಿದರು. ಅವರೆಲ್ಲ ಕೂಡಿ ವಿಚಾರ ಮಾಡಿದರು, ನೋಡಿ ಗಾಂಧೀಜಿ ಅಂತೂ ದುಡ್ಡು ತಗೊಳ್ಳಲ್ಲ, ಇವುಗಳನ್ನೆಲ್ಲ ಒಡವೆ ಮಾಡಿಸ್ಬಿಟ್ಟು ಅವ್ರ ಹೆಂಡತಿಗೆ ಕೊಟ್ಬಿಡೋಣ ಅಂತ ವಿಚಾರ ಮಾಡಿ ಎಲ್ಲ ಒಡವೆಗಳನ್ನು ಆ ದುಡ್ಡಿಗೆ ಕೊಂಡ್ಕೊಂಡು ಹೋಗಿ ಕಸ್ತೂರಿಬಾಗೆ ಕೊಟ್ಟರು. ಕಸ್ತೂರಿಬಾ ತುಂಬ ಮುಗ್ಧಳು, ಎಲ್ಲ ಒಡವೆಗಳನ್ನು ಇಟ್ಕೊಂಡ್ಳು. ಗಾಂಧೀಜಿ ಮನೆಗೆ ಬಂದ ತಕ್ಷಣ ಗೊತ್ತಾಯಿತು. ಅವ್ರು ಕೇಳಿದರು, ನಿನಗ್ಯಾಕೆ ಸಂಬಂಧ ಇದು? ನಾನು ವಕೀಲಿ ವೃತ್ತಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಾನು ತೊಗೊಂಡಿದ್ದೀನಿ, ನೀನು ಯಾಕೆ ಈ ಹಣವನ್ನು ತಕ್ಕೊಂಡಿದ್ದು ಅಂಥೇಳಿ ಹೆಂಡತಿ ಕೂಡ ತಕರಾರು ಮಾಡಿದರು.
ಆಗ ಕಸ್ತೂರಿಬಾ ಅಂದರು, ನೀವಂತೂ ಬಿಡ್ರಿ, ನಿಮಗೇನು ಬೇಕಾಗಿಲ್ಲ, ನನಗೆ ಮಕ್ಕಳಿದ್ದಾರೆ, ನಾಳೆ ಸೊಸೆಯರ ಮನೆಗೆ ಬರ್ತಾರೆ, ಅವ್ರಿಗೇನು ಬಂಗಾರ ಬೇಡವಾ, ಅವರಿಗೋಸ್ಕರ ನಾವೇನು ಮಾಡೋದು ಬೇಡವಾ, ಅದಕ್ಕಾಗಿ ನಾನು ಇಟ್ಕೊಂಡೆ ಅಂತಂದ್ಲು. ಅಂದ ತಕ್ಷಣ ಆವಾಗ ಗಾಂಧೀಜಿ ಹೇಳಿದ್ರು, ನೋಡು ನಾನು ಬೇಕೋ ಒಡವೆ ಬೇಕೋ ನಿನಗೆ, ಎರಡರಲ್ಲೊಂದು ನಿರ್ಧಾರ ಮಾಡು ಅಂದರು. ನಾನು ಬೇಕೋ ಒಡವೆ ಬೇಕೋ, ಎರಡೂ ಬೇಕು ಅಂತಂದ್ಲು ಕಸ್ತೂರಿಬಾ. ಎರಡೂ ಅಂತೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ರಾತ್ರಿ 12 ಗಂಟೆ, ಅದು ಆಫ್ರಿಕಾ ದೇಶ ಏನ್ರಿ, ಮನುಷ್ಯರನ್ನೇ ಹಿಡ್ಕೊಂಡು ತಿನ್ನುವಂಥ ನರಭಕ್ಷಕರಿರುವಂಥ ದೇಶದಲ್ಲಿ ಕಗ್ಗತ್ತಲೆಯ ಖಂಡ ಅಂತ ಹೇಳಿ ಅದಕ್ಕೆ ಹೆಸರಿದೆ. ಅಂಥ ಆಫ್ರಿಕಾ ದೇಶದಲ್ಲಿ ರಾತ್ರಿ 12 ಗಂಟೆಯಲ್ಲಿ ಕಸ್ತೂರಿಬಾನ ಮನೆಯಿಂದ ಆಚೆ ತಳ್ಳಿ ಬಾಗಿಲು ಹಾಕ್ಕೊಂಡ್ಬಿಟ್ರು ಏನ್ರಿ. ಆಮೇಲೆ ಕಸ್ತೂರಿಬಾ ನನ್ನಿಂದ ತಪ್ಪಾಯಿತು, ನಾ ಇಸ್ಕೊಂಡಿದ್ದೆಲ್ಲ ವಾಪಸ್ ಕೊಡ್ತೀನಿ ಅಂತಂದ ಮೇಲೇ ಮನೆ ಬಾಗಿಲು ತೆಗೆದು ಒಳಗಡೆ ಬಿಟ್ಕೊಂಡ್ರು. ಮುಂದೆ ಕಸ್ತೂರಿಬಾ ಗಾಂಧೀಜಿಯವರ ಆದರ್ಶಗಳನ್ನು ಅರ್ಥ ಮಾಡಿಕೊಂಡ್ರು. ಅವರು ಕೂಡ ಒಬ್ಬ ಸರಳ ಸಾತ್ವಿಕ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಭಾಳಷ್ಟು ದುಡಿದ್ರು ಅನ್ನೋದನ್ನು ನಂತರದಲ್ಲಿ ನಾವು ನೋಡ್ತೇವೆ. ಅಂದರೆ ಆದರ್ಶವಾದಿಗಳ ಜೊತೆಗೆ ಸಂಸಾರವನ್ನು ಮಾಡೋದು ಭಾಳ ಹುಡುಗಾಟದ ಮಾತಲ್ಲ, ಭಾಳ ಕಷ್ಟಕರವಾದಂಥ ಮಾತು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಬಸವಣ್ಣನವರು ಮೊದಲೇ ನೀಲಗಂಗಳಿಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಆಗ ನೀಲಗಂಗಳು ಹೇಳ್ತಾ ಇದ್ದಾಳೆ, ನೋಡಿ ನಾನು ಜ್ಯೋತಿಯಂತೆ ಉರಿಲಿಕ್ಕೆ ಸಾಮರ್ಥ್ಯ ಇಲ್ಲ, ಆದರೆ ನಿಮ್ಮ ಜೀವನಕ್ಕೆ ಒಂದು ಬತ್ತಿಯಾಗಿಯೋ ಎಣ್ಣೆಯಾಗಿಯೋ ಸಹಕಾರ ಮಾಡಲಿಕ್ಕೆ ನನಗೆ ಬರುತ್ತೆ. ನಿಮ್ಮ ಆದರ್ಶಕ್ಕೆ ನಾನೆಂದೂ ಚ್ಯುತಿ ತರೋದಿಲ್ಲ, ನಿಮ್ಮ ಆದರ್ಶದ ದಾರಿಯಲ್ಲಿ ನಾನು ಖಂಡಿತ ಶ್ರಮಿಸ್ತಾ ಇದ್ದೀನಿ, ಅದಕ್ಕಾಗಿ ಈ ಒಂದು ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾಳೆ. ಬಸವಣ್ಣವರಿಗೆ ಸಮಾಧಾನವಾಗ್ತಾ ಇದೆ, ಪರವಾಗಿಲ್ಲ, ಯಾಕಂದರೆ ಮಂತ್ರಿಯ ಮಗಳು, ಶ್ರೀಮಂತ ವಾತಾವರಣದಲ್ಲಿ ಬೆಳೆದಂಥ ಹುಡುಗಿ ಯಾವ ರೀತಿಯಾಗಿ ಆದರ್ಶಗಳನ್ನು ಅರ್ಥ ಮಾಡ್ಕೊಳ್ತಾಳೋ ಅನ್ನೋ ಆತಂಕ ಅವರಿಗಿತ್ತು. ಆದರೆ ಈಗ ಬಸವಣ್ಣವ್ರಿಗೆ ಸಂತೋಷ ಆಗೋಯ್ತು, ಸಮಾಧಾನ ಆಗ್ತಾ ಇದೆ. ಈ ರೀತಿಯಾಗಿ ಸಮಾಧಾನ ಆದ ನಂತರ ಆಗ ಅವರು ಸಂಕಲ್ಪವನ್ನು ಮಾಡ್ಕೋತಾ ಇದ್ದಾರೆ. ಮನವೇ ಸರ್ಪ ತನುವೇ ಹೇಳಿಗೆ, ಆವಿನೊಡತನ ಹುದುವಾಳಿಗೆ, ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ, ನಿಚ್ಚ ನಿಚ್ಚಕ್ಕೆ ಪೂಜಿಸಬಲ್ಲಡೆ ಅದೇ ಗಾರುಡ ಲಿಂಗದೇವ. ಆಗ ಅವರು ವಿಚಾರ ಮಾಡ್ತಾ ಇದ್ದಾರೆ, ನಿಜ ನಾನೀಗ ಒಂದು ಸಂಕಲ್ಪವನ್ನು ತಾಳಬೇಕು. ಮನಸ್ಸು ಅನ್ನುವಂಥದ್ದೇ ಸರ್ಪ, ಮನವೇ ಸರ್ಪ, ತನುವೇ ಹೇಳಿಗೆ, ತನುವೇ ಬುಟ್ಟಿ, ಹಾವಿನೊಡತನ ಹುದುವಾಳಿಗೆ. ಈ ಮನಸ್ಸು ಅನ್ನೋ ಸರ್ಪ ಯಾವ ರೀತಿಯಾಗಿ ಚೇಷ್ಟೆಗಳನ್ನು ಮಾಡುತ್ತೆ, ಏನು ಮಾಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಉಪಟಳವೇ ಉಪಟಳ. ಈ ರೀತಿ ಇದ್ದಾಗ ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ, ನಿಚ್ಚ ನಿಚ್ಚಕ್ಕೆ ಪೂಜಿಸಬಲ್ಲಡೆ. ಹಾವನ್ನು ಹಿಡಿಯುವವನು ಹೇಗೆ ವಿಷದ ಶತ್ರುವಾದಂಥ ಒಂದು ಬೇರನ್ನು, ಸೊಪ್ಪನ್ನು ಕೈಯಲ್ಲಿ ಇಟ್ಟುಕೊಂಡು ಹಾವನ್ನು ಹಿಡಿತಾನೆ. ಒಂದು ವೇಳೆ ಹಾವು ಕಚ್ಚಿದ್ರೆ ತಕ್ಷಣ ಆ ಸೊಪ್ಪಿನ ಪ್ರಯೋಗವನ್ನು ಮಾಡ್ತಾನೆ. ಆ ಜಾಗಕ್ಕೆ ಸೊಪ್ಪನ್ನು ಹಚ್ಬೋದು, ಇಲ್ಲ ಸೊಪ್ಪಿನ ರಸವನ್ನೇ ಕುಡಿಬೋದು. ಹೀಗಾಗಿ ಹಾವು ಹಿಡಿಯೋರು ಸುಲಭವಾಗಿ ಹಾವನ್ನು ಹಿಡಿತಾ ಇರ್ತಾರೆ. ಅದೇ ರೀತಿಯಲ್ಲಿ ಈ ಮನಸ್ಸು ಅನ್ನುವಂಥ ಸರ್ಪ ಇದೆಯಲ್ಲ, ಈ ಸರ್ಪವನ್ನು ಆಟವಾಡಿಸಲಿಕ್ಕೆ, ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದೇ ಒಂದು ದಾರಿ, ಅದೇ ನಿಚ್ಚ ನಿಚ್ಚಕ್ಕೆ ಪೂಜಿಸಬಲ್ಲಡೆ ಅದೇ ಗಾರುಡ. ನಿತ್ಯ ಪೂಜೆಯನ್ನು ಮಾಡುವಂಥದ್ದು, ಪರಮಾತ್ಮನನ್ನು ನಿತ್ಯವೂ ಅರ್ಚನೆಯನ್ನು ಮಾಡುವಂಥದ್ದೇನೈತಲ್ಲ, ಇದು ನಿಜ ಬೇಕಾಗಿರುವಂಥದ್ದು. ಇದು ಗಾರುಡ ವಿದ್ಯೆ. ಆ ಮನಸ್ಸನ್ನು ಸರ್ಪವನ್ನು ನಿಯಂತ್ರಣ ಮಾಡಲಿಕ್ಕೆ ನಿತ್ಯ ಪೂಜೆ ಇದು ಖಂಡಿತ ಅತ್ಯಗತ್ಯವಾದದ್ದು. ಇದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಬಸವಣ್ಣನವರು ಸಂಕಲ್ಪ ಮಾಡ್ತಾ ಇದ್ದಾರೆ. ಆಮೇಲೆ ದೇವರಲ್ಲಿ ಬೇಡ್ಕೋತಾ ಇದ್ದಾರೆ, ಸಂಸಾರವೆಂಬ ಶ್ವಾನನ ಅಟ್ಟಿ ಮೀಸಲ ಬೀಸರ ಮಾಡದಿರಯ್ಯ, ಸಂಸಾರವೆಂಬ ಶ್ವಾನನ ಅಟ್ಟಿ ಮೀಸಲ ಬೀಸರ ಮಾಡದಿರಯ್ಯ, ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯ, ನೀವಲ್ಲದೆ ಮತ್ತೇನೂ ಅರಿಯನು, ಕನ್ನೆಯಲ್ಲಿ ಕೈ ಬಿಡುವೆನೋ ನಿಮ್ಮಲ್ಲಿ ನೆರವೆನು, ಮನ್ನಿಸು ಕಂಡ ಮಹಾಲಿಂಗವೇ ಸತಿಯಾನು ಪತಿ ನೀನು ಅಯ್ಯ, ನಿಮಗೋತ ಮನವನು ಅನ್ಯಕ್ಕೆ ಮನೆಯೊಡೆಯ ಮನೆಯ ಕಾಯ್ದಿಪ್ಪಂತೆ, ನೀನೆನ್ನ ಮನವ ಕಾಯ್ದಿಪ್ಪ ಗಂಡನು, ನಿಮಗೋತ ಮನವನು ಅನ್ಯಕ್ಕೆ ಹರಿಸಿದರೆ ನಿಮ್ಮ ಅಭಿಮಾನಕ್ಕೆ ಹಾನಿ. ಕೂಡಲ ಸಂಗಮ ದೇವ
ಭಾಳ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಸಾರವೆಂಬ ಶ್ವಾನನ ಅಟ್ಟಿ. ಸಂಸಾರ ಅಂದರೆ ಇಲ್ಲಿ ಏನಪ್ಪ ಅಂದರೆ ಹೆಂಡತಿ ಮಕ್ಕಳನ್ನು ಹೊಂದಿರುವುದೇ ಸಂಸಾರ ಅಲ್ಲ. ನಾನು, ನನ್ನಿಂದ, ನನಗೆ, ನನಗಾಗಿ ಅನ್ನುವಂಥ ಸರಪಳಿ ಇದೆಯಲ್ಲ, ಇದು ಸಂಸಾರ. ಒಬ್ಬ ವ್ಯಕ್ತಿ ಹೆಂಡತಿ ಮಕ್ಕಳು ಕರ್ತವ್ಯ ಎಲ್ಲವನ್ನು ಮಾಡ್ತಾನೂ ಕೂಡ ಈ ನಾನಿನ ಸರಪಳಿಯನ್ನು ಅವನು ಗೆಲ್ಲಲಿಕ್ಕೆ ಬರ್ತಾ ಇದೆ. ಅದಕ್ಕಾಗಿ ನಾನು, ನನ್ನಿಂದ, ನನಗೆ, ನನಗಾಗಿ ಎನ್ನುವಂಥದ್ದೇನು ಇದು ಸರಪಳಿ ಇದೆಯಲ್ಲ, ಇದು ಸಂಸಾರ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಅಂತಹ ಸಂಸಾರ ಸ್ವಾರ್ಥವನ್ನು ಅಟ್ಟಿ ಸಂಸಾರವೆಂಬ ಶ್ವಾನನ ಅಟ್ಟಿ ಎನ್ನ ಮೀಸಲ ಬೀಸರ ಮಾಡದಿರಯ್ಯ. ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯ. ನಾನು ಎಲ್ಲೇ ಇದ್ದರೂ ಎಲ್ಲೇ ಹೋದ್ರೂ ನನ್ನ ಚಿತ್ತ ನಿಮ್ಮ ಧ್ಯಾನದಲ್ಲಿಯೇ ತಲ್ಲೀನವಾಗಬೇಕು. ನೀವಲ್ಲದೆ ಮತ್ತೇನನ್ನೂ ಅರಿಯನು, ನಿನ್ನ ಬಿಟ್ಟು ಬೇರೆ ಇನ್ನೇನನ್ನೂ ಕೂಡ ನಾನು ಅರಿಯನು. ಕನ್ಯೆಯಲ್ಲಿ ಕೈ ಬಿಡುವೆನು, ನಿಮ್ಮಲ್ಲಿ ನೆರವೆನು. ನಾನು ಮದುವೆ ಆಗ್ತೀನಿ, ಕನ್ಯೆಯನ್ನು ಮದುವೆ ಆಗ್ತೀನಿ, ಆದರೆ ನನ್ನ ಸಾಂಗತ್ಯ ಇರುವುದೆಲ್ಲವೂ ನಿಮ್ಮಲ್ಲಿಯೇ. ಮನ್ನಿಸು ಕಂಡ ಮಹಾಲಿಂಗವೇ, ಸತಿಯಾನು ಪತಿ ನೀನು ಅಯ್ಯ. ನಾನು ಸತಿ, ನೀನು ಪತಿ. ಮನೆಯೊಡೆಯ ಮನೆಯ ಕಾಯ್ದಿಪ್ಪಂತೆ ನೀನೆನ್ನ ಮನವ ಕಾಯ್ದಿಪ್ಪ ಗಂಡನು. ನಿಮಗೋತ ಮನವನ್ನು ಅನ್ಯಕ್ಕೆ ಹರಿಸಿದರೆ ನಿಮ್ಮ ಅಭಿಮಾನಕ್ಕೆ ಹಾನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿ ಬಸವಣ್ಣನವರು ಗುರುಗಳ ಹತ್ರ ಬರ್ತಾ ಇದ್ದಾರೆ. ಬಲದೇವ ಮಂತ್ರಿಗಳಿಗೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ. ಆಗಲಿ, ನೀವು ಮುಂದುವರಿಬೋದು, ನಾನು ಇದಕ್ಕೆ ಒಪ್ಕೊಂಡಿದ್ದೀನಿ, ಮದುವೆ ಆಗಲಿಕ್ಕೆ ಒಪ್ಕೊಂಡಿದ್ದೀನಿ ಅಂತ. ಇಲ್ಲಿ ಇನ್ನೂ ಒಂದು ಮಾತನ್ನು ನಾವು ತಿಳ್ಕೊಬೇಕು. ಏನಪ್ಪ ಅಂದರೆ, ಬಾಲ್ಯದಲ್ಲಿಯೇ ಒಂದು ಸಲ ನಿಶ್ಚಯ ಕಾರ್ಯ ಅಂತ ಆಗೋಗ್ಬಿಟ್ರೆ ಅಥವಾ ಬಾಲ್ಯ ವಿವಾಹ ಆಗೋಗ್ಬಿಟ್ರೆ ಇಡೀ ಜೀವನ ಪರ್ಯಂತರ ಆ ಹೆಣ್ಣು ಮಗಳ ಪರಿಸ್ಥಿತಿ ಭಾಳ ಕಷ್ಟವಾಗ್ತದೆ. ಅವನೊಂದು ವೇಳೆ ಮದುವೆ ಆಗಲಿಲ್ಲ ಅಂದರೆ ಭಾಳ ಕಷ್ಟವಾಗ್ತದೆ. ಆದ್ದರಿಂದ ಬಹುಶಃ ಬಸವಣ್ಣನವರು ಆ ಒಂದು ಅಂಶವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀಲಾಂಬಿಕೆಯನ್ನು ಅದು ತೊಟ್ಟಿಲ ಶಿಶುವಿದ್ದಾಗಲೇ ಮದುವೆ ಆಗಿದ್ದರಿಂದ ಅದಕ್ಕಾಗಿ ಆ ಒಂದು ಉದಾರವಾದ ಮನೋಭಾವನೆಯಿಂದಲೂ ಕೂಡ ಮದುವೆಗೆ ಒಪ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಈಗ ಬಂದು ಬಲದೇವ ಮಂತ್ರಿಗಳ ಮುಂದೆ ಹೇಳ್ತಾ ಇದ್ದಾರೆ, ಮಾವನವರೇ, ಈಗ ಮದುವೆಗೆ ನಾನು ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ, ಆದರೆ ನನ್ನವು ಕೆಲವು ಕರಾರುಗಳಿದ್ದಾವೆ. ಏನು ಕರಾರಪ್ಪ? ವರದಕ್ಷಿಣೆ ಮುಂತಾದಂತೆ ಏನಾದರೂ ಬೇಕಾ? ವರೋಪಚಾರದ ಬಗ್ಗೆ ಕೇಳಬೇಕಾ ಅಂದಾಗ ಇಲ್ಲ, ಅಂಥ ಯಾವ ಕರಾರುಗಳು ಅಲ್ಲ. ನಾನು ಮದುವೆ ಆಗಲಿರುವಂಥ ಹುಡುಗಿಗೆ ಧರ್ಮದೀಕ್ಷೆ ಆಗಬೇಕು. ಅದು ಯಾವುದಪ್ಪ ನಮ್ಮಲ್ಲಿ ಇಲ್ವಲ್ಲ? ಇಲ್ಲ, ನಾನು ಸಂಯೋಜಿಸ್ತಾ ಇರುವಂಥ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡಸರು ಇಬ್ಬರಿಗೂ ಸಮಾನವಾದ ಸಂಸ್ಕಾರಗಳು ಲಭ್ಯವಾಗಬೇಕು. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೂ ಕೂಡ ದೀಕ್ಷೆ ಆಗಬೇಕು ಅಂದಾಗ ಬಸವಣ್ಣ, ಇದು ನಮ್ಮ ಧರ್ಮದಲ್ಲಿ ಇಲ್ವಲ್ಲ, ಹೆಣ್ಣು ಮಕ್ಕಳನ್ನು ಶೂದ್ರರಂತ ಪರಿಗಣಿಸ್ತಾ ಇದ್ದಾರೆ ಅಂದಾಗ ಇದು ತಪ್ಪಲ್ವೇ ಮಾವನವರೇ? ಸ್ತ್ರೀಗೂ ಕೂಡ ಆತ್ಮ ಇಲ್ವೇ? ದೇಹಕ್ಕೆ ಹೆಂಗೆ ಹಸಿವೆ ಇದೆಯೋ ಹಾಗೆ ಆತ್ಮಕ್ಕೂ ಹಸಿವೆ ಇರೋದಿಲ್ವೇ? ಸ್ತ್ರೀಯ ಆತ್ಮಕ್ಕೂ ಕೂಡ ಪರಮಾತ್ಮನನ್ನು ಕಾಣಬೇಕು ಅನ್ನುವ ಹಂಬಲ ಇರೋದಿಲ್ವೇ ಅಂದಾಗ ಯಾಕೆ ಸ್ತ್ರೀ ಶೂದ್ರಳು? ಯಾರು ಜನ್ಮವನ್ನು ಕೊಟ್ಟು ತಾಯಿ ಆಗ್ತಾಳೋ, ಒಡನಾಡಿ ಸತಿ ಆಗ್ತಾಳೋ, ಒಡಲಲ್ಲಿ ಹುಟ್ಟುವ ಮಗಳಾಗ್ತಾಳೋ ಅಂಥ ಸ್ತ್ರೀಯನ್ನು, ಪುರುಷ ಜೀವನದ ಅವಿಭಾಜ್ಯ ಅಂಗವಾದ ಸ್ತ್ರೀಯನ್ನೇ ಶೂದ್ರಳು ಅಂತ ಕರೆಯೋದು ತಪ್ಪಲ್ವೇ? ಅದಕ್ಕಾಗಿ ಈ ಎಲ್ಲ ವಿಚಾರಗಳನ್ನು ಪ್ರತಿಭಟಿಸಿ ತಾನೇ ನಾನು ಮನೆ ಬಿಟ್ಟು ಬಂದಿದ್ದು. ಆದ್ದರಿಂದ ನನ್ನ ವಿಚಾರದಲ್ಲಿ ಇಬ್ಬರಿಗೂ ಸಮಾನವಾದ ಸಂಸ್ಕಾರ ದೀಕ್ಷೆ ಆಗಬೇಕು. ಯಾಕೆಂದರೆ ಭತ್ತ ಮತ್ತು ಅಕ್ಕಿ ಎರಡನ್ನು ಕೂಡಿಸಿ ಅನ್ನ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ಭತ್ತವೂ ಕೆಡುತ್ತೆ, ಅಕ್ಕಿಯೂ ಕೆಡುತ್ತೆ. ಅದಕ್ಕಾಗಿ ಭತ್ತಕ್ಕೆ ಸಂಸ್ಕಾರ ಕೊಟ್ಟು ಅಕ್ಕಿಯನ್ನಾಗಿ ಮಾಡಿ ಅಡುಗೆಯನ್ನು ಮಾಡಬೇಕು. ಹಾಗೆ ಪುರುಷ ಮತ್ತು ಸ್ತ್ರೀ ಇಬ್ಬರಿಗೂ ಸಂಸ್ಕಾರ ಆಗೋದು ಭಾಳ ಅಗತ್ಯ ಇದೆ ಅಂದಾಗ ಬಸವಣ್ಣ, ನೀನೇನು ಬೇಕಾದರೂ ಮಾಡ್ಕೋಪ್ಪ, ನಿನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಾವು ಕೊಟ್ಬಿಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಬಲದೇವ ಮಂತ್ರಿಗಳು ಹೇಳಿ ಗುರುಗಳ ಕಡೆಯಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಹೊರಡ್ತಾ ಇದ್ದಾರೆ. ಅಂದು ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ದಿನ ಏನ್ರಿ, ಜನವರಿ 14, 1155 ಇಸ್ವಿ ಬಸವಣ್ಣನವರು ಬಂದು
ಸುಪ್ರಭಾತದಲ್ಲಿಯೇ ಎದ್ದು ಮಿಂದು ಮಡಿಯುಟ್ಟು ಬಂದು ಸಂಗಮನಾಥನ ದೇವಾಲಯದಲ್ಲಿ ವೃಷಭನ ಮುಂದೆ ಕೂತಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಅವರು, ಅರಿವಿಂದರಿದು ಏನುವ ತಟ್ಟದೆ ಮುಟ್ಟದೆ ಇದ್ದೇನಯ್ಯ, ಅಂತರಂಗ ಸನ್ನಿಹಿತ ಬಹಿರಂಗ ನಿಶ್ಚಿಂತನಾಗಿದ್ದೇನಯ್ಯ, ಸ್ವಾತಿಯ ಬಿಂದುವ ಬಯಸುವ ಚಿಪ್ಪಿನಂತೆ ಗುರುಕಾರುಣ್ಯ ಬಯಸುತ್ತಿದ್ದೇನೆ ಕೂಡಲ ಸಂಗಮ ದೇವ. ಇಲ್ಲಿ ಈಗ ಬಸವಣ್ಣನವರು ಸ್ಥಿರಚಿತ್ತರಾಗಿ ಏಕಾಗ್ರಚಿತ್ತರಾಗಿ ಬಂದು ಕೂತ್ಕೊಂಡಿದ್ದಾರೆ. ಅರಿವಿಂದ ಅರಿದು, ದೇವರೇ ನಿನ್ನ ಸ್ವರೂಪವನ್ನು ನನ್ನ ಬುದ್ಧಿಯಿಂದ ತಿಳಿದುಕೊಂಡು, ಅರಿವಿಂದ ಅರಿದು ಬುದ್ಧಿಯಿಂದ ತಿಳಿದುಕೊಂಡು, ಏನುವ ತಟ್ಟದೆ ಮುಟ್ಟದೆ ಇದ್ದೇನಯ್ಯ, ಅಂದರೆ ನನ್ನ ಇಂದ್ರಿಯಗಳು ಅವುಗಳ ವಿಷಯಗಳನ್ನು ಯಾವುದೇ ರೀತಿ ಮುಟ್ಟದೆ ತಟ್ಟದೆ ಅವು ನಿಗ್ರಹದ ಸ್ಥಿತಿಯಲ್ಲಿ ಇದ್ದಾವೆ. ಅಂತರಂಗ ಸನ್ನಿಹಿತ ಬಹಿರಂಗ ನಿಶ್ಚಿಂತ, ಬಹಿರಂಗದಲ್ಲಿ ನಿಶ್ಚಿಂತನಾಗಿ ಸ್ಟಿಲ್ನೆಸ್ ಕುಳಿತುಕೊಂಡಿದ್ದಾರೆ. ಈಗ ಅಲ್ಲಾಡದಂತೆ ಬಹಿರಂಗದಲ್ಲಿ ಕೂತಿದ್ದಾರೆ. ಅಂತರಂಗ ಸನ್ನಿಹಿತ, ಒಂದು ಸಂಪರ್ಕವನ್ನು ಪರಮಾತ್ಮನ ಜೊತೆಗೆ ಒಂದು ಸಂಪರ್ಕವನ್ನು ಏರ್ಪಡಿಸ್ಕೊಳ್ತಾ ಇದೆ. ಅಂತರಂಗ ಸನ್ನಿಹಿತ ಬಹಿರಂಗ ನಿಶ್ಚಿಂತನಾಗಿ ಇದ್ದೇನಯ್ಯ, ಸ್ವಾತಿಯ ಬಿಂದುವ ಬಯಸುವ ಚಿಪ್ಪಿನಂತೆ. ಸ್ವಾತಿ ಅಂದರೆ ಸ್ವಾತಿ ಹನಿ ಬೀಳಲಿ ಅಂತ ತಿಳ್ಕೊಂಡು ಕಪ್ಪೆ ಚಿಪ್ಪು ಅರ್ಧ ಬಾಯಿ ತೆರೆದು ಸಮುದ್ರದ ಮೇಲೆ ಹಿಂಗೆ ತೇಲ್ತಾ ಇರುತ್ತಂತೆ. ಸ್ವಾತಿ ಹನಿ ಯಾವಾಗ ಬೀಳುತ್ತೋ ಬಿದ್ದಾಗ ಆ ಕಪ್ಪೆ ಚಿಪ್ಪು ಮುಚ್ಚಿಕೊಂಡು ಕೆಳಗಡೆ ಹೋಗ್ಬಿಡುತ್ತಂತೆ. ಹೋಗಿ ನಿಧಾನಕ್ಕೆ ಅಲ್ಲಿ ಮುತ್ತು ತಯಾರಾಗ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಭಾಳ ಚೆನ್ನಾಗಿ ಅವರು ಹೇಳ್ತಾ ಇದ್ದಾರೆ, ಸ್ವಾತಿಯ ಬಿಂದುವ ಬಯಸುವ ಚಿಪ್ಪಿನಂತೆ ನಾನು ಗುರುಕಾರುಣ್ಯವ ಬಯಸ್ತಾ ಇದ್ದೀನಿ, ಇಲ್ಲಿ ಕುಳಿತುಕೊಂಡಿದ್ದೇನೆ ಬಂದು ಅಂತ ಹೇಳಿ ಬಸವಣ್ಣನವರು ಕೂತಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಒಂದು ಪ್ರಸಂಗ. ಏಕೆಂದರೆ ಬುದ್ಧ ಬೋಧಿ ವೃಕ್ಷದ ಕೆಳಗಡೆ ಧ್ಯಾನಕ್ಕೆ ಕುಳಿತುಕೊಂಡಂಥ ರೀತಿಯಲ್ಲಿ ಬಸವಣ್ಣನವರು ಇದೀಗ ಕೂತಿದ್ದಾರೆ. ಅವರ ಮನಸ್ಸಿನಲ್ಲಿ ಬಹಳ ವರ್ಷಗಳ ಕಾಲದಿಂದಲೂ ಕೂಡ ಒಂದು ಚಿಂತನೆ ನಡೀತಾ ಇತ್ತು. ಏನು ಅಂದರೆ, ಉಪಾಸನೆ ಮಾಡುವಂಥ ವಸ್ತುಗಳು ಚಿತ್ರ ವಿಚಿತ್ರವಾದ ಆಕಾರದವು ಇದ್ದು 4 ಕೈ 6 ಕೈ 10 ಕೈ ಈ ರೀತಿ ಚಿತ್ರ ವಿಚಿತ್ರವಾದಂಥ ಆಕಾರದವು ಇದ್ದು ಇವು ಪರಮಾತ್ಮನ ಸ್ವರೂಪಕ್ಕೆ ಭಂಗವನ್ನು ತರ್ತಾ ಇದ್ದಾವೆ. ದೇವನೊಬ್ಬ, ಆದ್ದರಿಂದ ಆ ಒಬ್ಬ ದೇವನನ್ನು ಮಾನವರ ಆಕಾರದಲ್ಲಿ, ಪಶು ಪಕ್ಷಿಗಳ ಆಕಾರದಲ್ಲಿ, ಕ್ರಿಮಿಕೀಟಗಳ ಆಕಾರದಲ್ಲಿ ಆರಾಧಿಸಬಾರದು. ಅಂಥ ದೇವನಿಗೆ ಒಂದು ಸರಿಯಾದ ಸ್ವರೂಪವನ್ನು ಕೊಡಬೇಕು ಅನ್ನುವಂಥ ಮಹತ್ತರವಾದಂಥ ಒಂದು ಚಿಂತನೆ ಅವರ ಮನಸ್ಸಿನಲ್ಲಿ ನಡೀತಾ ಇತ್ತು. ಹೀಗೆ ತಾವು ಕಂಡುಹಿಡಿಯುವಂಥ ವಸ್ತು ಮೊದಲನೇದಾಗಿ ತಾತ್ವಿಕವಾಗಿ ಸರಿಯಾಗಿರಬೇಕು, ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಇರಬೇಕು. ಎರಡನೇದಾಗಿ ಯೋಗ ಸಾಧನೆಗೆ ಅದು ಸಹಾಯಕವಾಗಬೇಕು. ಪೂಜೆ ಮಾಡೋದಕ್ಕೆ ಒಂದು ವಸ್ತು ಬಳಸೋದು, ಯೋಗ ಸಾಧನೆಗೆ ಇನ್ನೊಂದು ವಸ್ತುವನ್ನು ಬಳಸೋದು ಬೇಡ. ಎರಡನೇದಾಗಿ ಅದು ಯೋಗ ಸಾಧನೆಗೆ ಸಹಕಾರಿಯಾಗಬೇಕು. ಆಮೇಲೆ ಮೂರನೇದಾಗಿ ಸಾಮಾಜಿಕ ಸಮಾನತೆಯನ್ನು ತರಬೇಕು. ಏಕೆಂದರೆ ಇಷ್ಟ ದೈವ ಅಂತ ಹೇಳಿ ಎಲ್ಲರೂ ಒಂದೊಂದು ದೈವವನ್ನು ಪೂಜೆ ಮಾಡ್ಕೋತಾ ಕಾಲ ಕಳ್ಕೊಳ್ತಾ ಅನೇಕ ಮತ ಪಂಥಗಳು ಹುಟ್ಟಿಬಿಟ್ಟು ವೈಮನಸ್ಸಿಗೆ ಕಾರಣವಾಗ್ತಾ ಇದ್ದಾವೆ. ಅದಕ್ಕಾಗಿ ಒಬ್ಬ ದೇವನನ್ನು ನಂಬಿ ಒಂದೇ ಆಕಾರದಲ್ಲಿ, ಅದು ತಾತ್ವಿಕ ಹಿನ್ನೆಲೆ, ಯೋಗಿಕವಾದ ಅರ್ಥ ಇರುವಂಥ ರೀತಿಯಲ್ಲಿ ಒಂದು ಕುರುಹನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ಬಸವಣ್ಣನವರಿಗೆ ಭಾಳ ವರ್ಷಗಳಿಂದಲೂ ಕೂಡ ಚಿಂತನೆ ಇತ್ತು. ಇದಕ್ಕೆ ತಕ್ಕಂತೆ ಅವರೇನು ಮಾಡಿದ್ದಾರೆ, ಒಂದು ಇಷ್ಟಲಿಂಗ ಅನ್ನುವಂಥ ಒಂದು ವಸ್ತುವನ್ನು ತಯಾರು ಮಾಡಿದ್ದಾರೆ. ಈ ಇಷ್ಟಲಿಂಗವನ್ನು ತಯಾರು ಮಾಡಬೇಕಾದ್ರೆ ಏನು ಮಾಡಿದ್ದಾರೆ, ದೇವರು ನಿರಾಕಾರವಾದ ದೇವರಿಗೆ ಮಾನವರ ಆಕಾರವನ್ನು, ಪಶು ಪಕ್ಷಿಗಳ ಆಕಾರವನ್ನು ಕೊಡಬಾರದು ಅಂತ ತಿಳ್ಕೊಂಡು ವಿಶ್ವದ ಆಕಾರವನ್ನು ಕೊಟ್ಟಿದ್ದಾರೆ. ಬ್ರಹ್ಮಾಂಡದ ಸಂಕೇತವಾಗಿ ವಿಶ್ವದ ಆಕಾರವನ್ನು ಕೊಟ್ಟಿದ್ದಾರೆ. ಆಮೇಲೆ ಪೂಜೆಗೆ ಕುಳಿತುಕೊಳ್ಳುವಂಥ ಪಿಂಡಾಂಡದ ಸಂಕೇತವಾಗಿ ಒಳಗಿನ ಹುಟ್ಟುಲಿಂಗವನ್ನು, ದೇವಸ್ಥಾನದಲ್ಲಿ ಇರುವಂತಹ ಸ್ಥಾವರ ಲಿಂಗ ಏನಿದೆಯೋ ಅದು ಶಿವನ ಪ್ರತೀಕ ಏನ್ರಿ.
ದೇವಸ್ಥಾನದಲ್ಲಿರುವ ಸ್ಥಾವರ ಲಿಂಗ ಅನೇಕ ರೀತಿಯ ತಪ್ಪು ಕಲ್ಪನೆಗಳಿದ್ದಾವೆ ಜನಗಳಲ್ಲಿ. ಆ ತಪ್ಪು ಕಲ್ಪನೆಗಳನ್ನು ಬಿಡಬೇಕು. ಶಿವ ಯೋಗ ಮುದ್ರೆಯಲ್ಲಿ ಏನು ಧ್ಯಾನಕ್ಕೆ ಕೂತ್ಕೋತಾ ಇದ್ನಲ್ಲ, ಆ ರೀತಿ ಈ ರೀತಿ ಯೋಗ ಮುದ್ರೆಯಲ್ಲಿ ಧ್ಯಾನಕ್ಕೆ ಕೂತ್ಕೋತಾ ಇದ್ದ. ಹಾಗೆ ಕೆಳಗಡೆ ಭಾಗ ಪೀಠಿಕೆ, ಆನಂತರ ಇದು ಗೋಳಕ, ಇದು ಜಲಹರಿ, ಮತ್ತು ಇದು ಕಟಿ ಪ್ರದೇಶ, ಸೊಂಟ. ಈ ರೀತಿಯಾಗಿ ಒಂದು ಶಿವನ ಕುರುಹಾಗಿ ಸ್ಥಾವರ ಲಿಂಗಗಳನ್ನು ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕಾಗಿ ಸ್ಥಾವರ ಲಿಂಗದ ಕುರುಹಾಗಿ ಇದ್ದಂಥ ಆ ಒಂದು ಇದನ್ನು ಆತ್ಮದ ಕುರುಹಾಗಿ ಮಾಡಿ, ಜೀವಾತ್ಮದ ಕುರುಹಾಗಿ ಮಾಡಿ, ಚಿಕ್ಕದಾದ ವಸ್ತುವನ್ನು ಮಾಡಿ, ಬ್ರಹ್ಮಾಂಡದಲ್ಲಿ ಪಿಂಡಾಂಡವಿದೆ, ಪರಮಾತ್ಮರಲ್ಲಿ ಜೀವಾತ್ಮನಿದ್ದಾನೆ ಅನ್ನುವುದರ ಸಂಕೇತವಾಗಿ ಇಷ್ಟಲಿಂಗವನ್ನು ಹುದುಗಿಸಿ, ಇಷ್ಟಲಿಂಗದ ಕವಚದಲ್ಲಿ ಕಂತೆಯ ಕವಚದಲ್ಲಿ ಹುದುಗಿಸಿ, ಹೊಳಪುಳ್ಳಂಥ ಒಂದು ಕಂತೆಯನ್ನು ಕೊಟ್ಟು ಒಂದು ಗೋಳಾಕಾರದ ಲಿಂಗವನ್ನು ಬಸವಣ್ಣವರು ತಯಾರು ಮಾಡಿ ಇಟ್ಕೊಂಡಿದ್ರು. ಅವರ ಪ್ರಯೋಗ ಇದು ಸರಿಯಾಗಿ ತಿಳ್ಕೋಬೇಕು. ಬಸವಣ್ಣವ್ರಿಗೂ ಪೂರ್ವದಲ್ಲಿ ಇಷ್ಟಲಿಂಗ ಇದ್ದಿರಲೇ ಇಲ್ಲ. ಮೊದಲಿದ್ದವೆಲ್ಲವೂ ಸ್ಥಾವರ ಲಿಂಗಗಳು ಮತ್ತು ಛರಲಿಂಗಗಳು. ಸ್ಥಾವರ ಲಿಂಗದ ಒಂದು ಸಣ್ಣ ರೂಪವಾದಂಥ ಛರಲಿಂಗ ಇತ್ತು. ಛರಲಿಂಗಗಳನ್ನು ಕೆಲವರು ಮುಡಿಯಲ್ಲಿ ಇಟ್ಟು ಹಿಂಗೆ ಕಟ್ಕೋತಾ ಇದ್ರು, ಇನ್ನು ಕೆಲವರು ಚೀಲಗಳಲ್ಲಿ ಇಟ್ಟುಕೊಂಡು ತಗೊಂಡು ಹೋಗ್ತಾ ಇದ್ರು. ಆದ್ದರಿಂದ ಬಸವಣ್ಣವ್ರಿಗೂ ಪೂರ್ವದಲ್ಲಿ ಇದ್ದಿದ್ದು ಸ್ಥಾವರ ಲಿಂಗ ಮತ್ತು ಛರಲಿಂಗವೇ ಹೊರತು ಇಷ್ಟಲಿಂಗ ಅಲ್ಲ ಅನ್ನೋವಂಥ ಮಾತನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಅದಕ್ಕಾಗಿ ಇಂಥ ಒಂದು ಇಷ್ಟಲಿಂಗವನ್ನು ಪ್ರಯೋಗದ ಮೂಲಕವಾಗಿ ಕಂಡು ಹಿಡಿದು ಹೊಳಪುಳ್ಳ ಕಂತೆಯನ್ನು ಕೂಡ ಕೊಟ್ಟು, ಯೋಗಾಭ್ಯಾಸಕ್ಕೆ ಅನುಕೂಲಕರವಾಗಲಿ ಅಂತ ಹೇಳಿ ಕಂತೆಯನ್ನು ಕೊಟ್ಟು ಒಂದು ಲಿಂಗವನ್ನು ತಯಾರು ಮಾಡಿ ಇಟ್ಕೊಂಡಿದ್ರು. ಯಾಕಂದರೆ ಹರಿಹರ ಮಹಾಕವಿ ಮುಂದೆ ಹೇಳ್ತಾನೆ, ಅದನ್ನು ಆಮೇಲೆ ಹೇಳ್ತೀನಿ, ಈಗ ಸದ್ಯ ಬೇರೆ ವಿಷಯ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಅವರು ಬಂದು ಕೂತ್ಕೊಂಡು ಈಗೇನು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ವಚನವನ್ನು ಹಾಡ್ತಾ ಇದ್ದಾರೆ. ಎನ್ನಯ್ಯ ನಿಮ್ಮ ನರಸುತ್ತಿದ್ದೇನೆ, ಎನ್ನಯ್ಯ ನಿಮ್ಮ ನರಸುತ್ತಿದ್ದೇನೆ, ಎನ್ನಯ್ಯ ಕೀಟ ಧ್ಯಾನದಲ್ಲಿ ನಿಮ್ಮ ನರಸುತ್ತಿದ್ದೇನೆ, ಎನ್ನಯ್ಯ ಕೂಡಲ ಸಂಗಮ ದೇವ ಭ್ರಮರದ ಲೇಸಿನಂತೆ ಕಾರುಣ್ಯವ ಮಾಡು, ತಪ್ಪೆನ್ನದು ತಪ್ಪೆನ್ನದು ಶಿವಧೋ ಶಿವಧೋ. ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ದೇವರೇ ನಾನು ಅನೇಕ ತಪ್ಪುಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರ್ಬೋದು, ಆದರೆ ನೀನು ಅದಕ್ಕೆಲ್ಲ ಕ್ಷಮೆ ನೀಡು, ಈಗ ನನಗೆ ಅನುಗ್ರಹವನ್ನು ಕೊಡು. ಎನ್ನಯ್ಯ ನಿಮ್ಮನ್ನು ಅರಸುತ್ತಿದ್ದೇನೆ, ನಿಮ್ಮನ್ನು ಹುಡುಕ್ತಾ ಇದ್ದೇನೆ ನಾನು. ಈಗ ಕೀಟಧ್ಯಾನದಲ್ಲಿ ನಿಮ್ಮನ್ನು ಅರಸುತ್ತಿದ್ದೇನೆ. ಕೀಟಧ್ಯಾನ ಅಂದರೆ ಒಂದು ಸಣ್ಣ ಕೀಡೆ ಇರುತ್ತೆ, ದೊಡ್ಡದಾದಂಥ ಪತಂಗ ಇರುತ್ತೆ. ಆ ಪತಂಗ ಕೀಡೆಯನ್ನು ತೆಗೆದುಕೊಂಡು ಹೋಗಿ ಒಂದು ಗೂಡಿನಲ್ಲಿ ಇಡುತ್ತೆ. ಅದೇ ರೀತಿ ಇದು ಯಾವಾಗ ಬಂದು ಪತಂಗ ನನ್ನನ್ನು ಎತ್ಕೊಂಡು ಹೋಗುತ್ತೋ ಅಂತ ಹೇಳಿ ಕೀಟ ಅದು ಧ್ಯಾನ ಮಾಡ್ತಾ ಇರುತ್ತಂತೆ. ಆ ರೀತಿಯಲ್ಲಿ ನೀನು ನನ್ನನ್ನು ಯಾವಾಗ ಅನುಗ್ರಹಿಸ್ತಾ ಇದ್ದೀಯೋ ಅಂತ ಹೇಳಿ ನಾನು ಈಗ ಧ್ಯಾನಾಸಕ್ತನಾಗಿ ಕೂತಿದ್ದೇನೆ. ಕೀಟ ಧ್ಯಾನದಲ್ಲಿ ನಿಮ್ಮನ್ನು ಅರಸುತ್ತಿದ್ದೇನೆ. ಎನ್ನಯ್ಯ ಕೂಡಲ ಸಂಗಮ ದೇವ ಭ್ರಮರದ ಲೇಸಿನಂತೆ ಕಾರುಣ್ಯವ ಮಾಡು. ಆ ಭ್ರಮರ ಯಾವ ರೀತಿಯಾಗಿ ಕೀಟವನ್ನು ಎತ್ತಿಕೊಂಡು ಹೋಗಿ ಒಂದು ಮಣ್ಣಿನ ಗೂಡಿನಲ್ಲಿ ಇಟ್ಟು ಅದು ಪರಿಪೂರ್ಣ ಆಗುವಂಗೆ ಮಾಡ್ತಾ ಇದೆಯೋ ಹಾಗೆ ನೀನು ನನಗೆ ಅನುಗ್ರಹವನ್ನು ಈಗ ಕೊಡಬೇಕು ಅಂತ ಹೇಳಿ ಬಸವಣ್ಣನವರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಸಾಕ್ಷಾತ್ಕಾರದಲ್ಲಿ ಎರಡು ಪ್ರಕಾರ, ಒಂದು ಸಗುಣ ಸಾಕ್ಷಾತ್ಕಾರ, ಇನ್ನೊಂದು ನಿರ್ಗುಣ ಸಾಕ್ಷಾತ್ಕಾರ ಅಂತ. ಸಗುಣ ಸಾಕ್ಷಾತ್ಕಾರ ಅಂದರೆ ಏನ್ರಿ ಅಂದರೆ ಒಂದು ಆಕಾರದಲ್ಲಿ ಪರಮಾತ್ಮನು ಕಾಣಿಸ್ಕೊಳ್ತಾ ಇದ್ದಾನೆ. ಈಗ ಉದಾಹರಣೆಗೆ ಬಸವಣ್ಣನವರಿಗೆ ಸಂಗಮನಾಥನ ವಾಣಿ ಆಯಿತು, ಸಂಗಮನಾಥನ ದರ್ಶನ ಆಯಿತು. ಇದಕ್ಕೇನು ಹೇಳ್ತಾರೆ? ಸಗುಣ ಸಾಕ್ಷಾತ್ಕಾರ ಅಂತಾರೆ. ಅಂದರೆ ಶಿವನ ರೂಪದಲ್ಲಿ ಸಂಗಮನಾಥನು ಬಸವಣ್ಣನವರಿಗೆ ಕಾಣಿಸಿಕೊಂಡ. ಇದಕ್ಕೆ ಇನ್ನೊಂದು ಶಬ್ದ ಖಂಡ ಸಾಕ್ಷಾತ್ಕಾರ ಅಂತಲೂ ಕರೀತಾರೆ. ಖಂಡ ಸಾಕ್ಷಾತ್ಕಾರ ಅಂದರೆ ಒಂದು ಆಕಾರದಲ್ಲಿ ಆಗುವಂತಹದ್ದು. ಇದು ತಪ್ಪೋ ಸರಿಯೋ ಅಥವಾ ಇದು ನಡೀತದೋ ಇಲ್ಲವೋ ಅಂದರೆ ಖಂಡಿತ ನಡೀತದೆ. ಯಾಕಂದರೆ ದೇವರು ಸರ್ವಶಕ್ತ, ಯಾವ ಆಕಾರವನ್ನು ಬೇಕಾದರೂ ದೇವರು ಧರಿಸಬಲ್ಲ. ಆದರೆ ಅದೇ ಆಕಾರವೇ ದೇವರ ಆಕಾರವಲ್ಲ. ಇದು ಸರಿಯಾಗಿ ತಿಳ್ಕೊಳ್ರಿ ನೀವು. ಈಗ ನೀರಿಗೆ ಯಾವ ಆಕಾರ ಇಲ್ಲ. ಕೊಳಗದಲ್ಲಿ ಹಾಕಿದರೆ ಕೊಳಗದ ಆಕಾರವನ್ನು ತಾಳುತ್ತೆ, ತಟ್ಟೆಯಲ್ಲಿ ಹಾಕಿದರೆ
ತಟ್ಟೆಯ ಆಕಾರವನ್ನು ತಾಳುತ್ತೆ. ತಟ್ಟೆಯ ಆಕಾರವೇ ನೀರಿನ ಆಕಾರವಲ್ಲ. ಈಗ ವಿದ್ಯುತ್ ಬೆಳಕು ಇದೆ, ಕೊಳವೆಯಲ್ಲಿ ಹಾಯಿಸಿದರೆ ಕೊಳವೆ ಆಕಾರದಲ್ಲಿ ವಿದ್ಯುತ್ ಹರಿತದೆ. ಟ್ಯೂಬ್ಲೈಟ್ ಟ್ಯೂಬಿನಲ್ಲಿ ಹಾಯಿಸಿದರೆ ಟ್ಯೂಬಿನ ಮೂಲಕ ಟ್ಯೂಬಿನಂತೆ ಹರಿತಾ ಇದೆ. ಆದರೆ ವಿದ್ಯುತ್ತು ಆಕಾರ ಯಾವುದು? ಟ್ಯೂಬು ಅನ್ನೋಕ್ಕಾಗುತ್ತೇನೂ ಇಲ್ಲ. ಟ್ಯೂಬಿನಲ್ಲಿ ಹರಿದಾಗ ಅದು ಟ್ಯೂಬಿನ ಆಕಾರದಲ್ಲಿ ಬೆಳಕನ್ನು ಕೊಡ್ತಾ ಇದೆ. ಹಾಗೆ ಪರಮಾತ್ಮನೂ ಕೂಡ ನಿರಾಕಾರ. ನಿರಾಕಾರವಾದ ಪರಮಾತ್ಮ ನಾವು ಯಾರನ್ನು ಕುರಿತು ಹಂಬಲಿಸ್ತೀವಿ, ಯಾವ ಆಕಾರವನ್ನು ಕುರಿತು ಆರಾಧಿಸ್ತಾ ಇರ್ತೀವೋ ಆ ಆಕಾರದಲ್ಲಿ ಅವನ ದರ್ಶನವನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇದಕ್ಕೇನು ಹೇಳ್ತಾರೆ? ಸಗುಣ ಸಾಕ್ಷಾತ್ಕಾರ ಅಂತ ಕರೀತಾರೆ. ಇದು ಮೊದಲನೇ ಹಂತ. ಇನ್ನು ನಿರ್ಗುಣ ಸಾಕ್ಷಾತ್ಕಾರ. ಈ ನಿರ್ಗುಣ ಸಾಕ್ಷಾತ್ಕಾರ ಇದು ಬೆಳಕಿನ ರೂಪದಲ್ಲಿ ಗೋಚರವಾಗ್ತಾ ಇದೆ. ನಿರಾಕಾರವಾದ ಬೆಳಕು ಇಳಿದು ಬಂದು ಬಸವಣ್ಣನವರನ್ನು ಅನುಗ್ರಹಿಸುವಂಥ ಪ್ರಸಂಗ ಈಗ ನಿರ್ಮಾಣವಾಗ್ತಾ ಇದೆ. ಆದ್ದರಿಂದ ನಾವು ಮೊದಲು ಬೌದ್ಧಿಕವಾಗಿ ದೇವರ ಸ್ವರೂಪವನ್ನು ಅರಿತುಕೊಳ್ಳಬೇಕು. ಇದಕ್ಕೆ ಇಂಟೆಲೆಕ್ಚುಯಲ್ ಅವೇರ್ನೆಸ್ ಅಂತ ಕರೀತಾರೆ. ಆಗಲೇ ಬಸವಣ್ಣವರು ಅಂದ್ರಲ್ಲ, ಅರಿವಿಂದ ಅರಿದು, ಮೊದಲು ಅರಿವಿನಿಂದ ದೇವರ ಸ್ವರೂಪವನ್ನು ತಿಳಿದುಕೊಳ್ಳಬೇಕು, ನಂತರ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಅದಕ್ಕಾಗಿ ಇಲ್ಲಿ ಈಗ ಅವರು ಕೇಳ್ಕೊಳ್ತಾ ಇದ್ದಾರೆ, ನಿನ್ನ ಅನುಗ್ರಹವನ್ನು ಇದರೊಳಗೆ ಇಳಿಸು, ಅನುಗ್ರಹವನ್ನು ನನ್ನ ಮೇಲೆ ಇಳಿಸು, ಈಗ ನನ್ನನ್ನು ಅನುಗ್ರಹಿಸು ಅಂತ ಕೇಳ್ಕೊತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹರಿಹರ ಮಹಾಕವಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಕೇಳ್ರಿ. ಹರ ಕರುಣೋದಯವಾದಂತೆ ಅರುಣೋದಯಮಾಗೆ ನಿದ್ರೆ ತಿಳಿದೆದ್ದು ಸಾಲ್ಗೊಂಡ ಪುಳಕಂಗಳಂ ಸಂತೈಸಿಕೊಂಡು ಹೃದಯ ಕಮಲ ಮಧ್ಯಸ್ಥಿತ ಸಂಗಮೇಶ್ವರ ಧ್ಯಾನಾರೂಢನಾಗಿರ್ಪ ಸಮಯದೋಳ್ ಪಶುಪತಿ ವೃಷಭೇಂದ್ರಂಗೆ ಮನದೊಳ್ ಸೂಚಿಸೆ ಹಸಾದವೆಂದು ನಂದಿಕೇಶ್ವರ ಸಂಗಮೇಶ್ವರ ಲಿಂಗಮಂ ನೆನೆಯೇ ಧ್ಯಾನಂ ಬಲಿದು ಶಿವಲಿಂಗಂ ಮೂರ್ತಿಗೊಂಡು ನಂದಿಯ ಹೃದಯ ಕಮಲವನ್ನೊತ್ತರಿಸಿ ಪೊರಮೊಟ್ಟು ಸದ್ಯೋಜಾತ ಮುಖಂ ಮುಂತಿಟ್ಟೊಳಗೊಳಗೆ ಗಳಗಳನೆ ನಡೆದು ಬರೆ ಧರ್ಮಮುಖ ಅರಳುವಂತೆ ಮುಕ್ತಿಯ ಸಜ್ಜೆ ತೆಗೆವಂತೆ ವೃಷಭನ ಮುಖವು ವಿಕಾಸಮನೆಯಿದೆ ಜಿಹ್ವೆ ಸಿಂಹಾಸನಂಗೊಂಡು ನಂದಿಯ ಮುಖದಿಂದೊಗೆ ತಪ್ಪ ದಿವ್ಯಲಿಂಗಮಂ ಸಂಗನ ಬಸವಂ ಸ್ನೇಹರಸ ಭರಿತ ಸಾತ್ವಿಕ ದೃಷ್ಟಿಯಿಂದ ಆಲಂಗಿಸುವಂತೆ ನೋಡಿ ನೋಡಿ ಮನದೊಳು ಓವಿ ಹೃತ್ ಕಮಲದೊಳು ಬೆಳೆದ ಲಿಂಗಕ್ಕೆ. ಭಾಳ ಮಹತ್ವಪೂರ್ಣವಾದ ಒಂದು ಶಬ್ದ ಏನ್ರಿ ಇಲ್ಲಿ. ಹೃತ್ಕಮಲದೊಳು ಬೆಳೆದ ಲಿಂಗಕ್ಕೆ ಅಂದರೆ ಯಾರ ಹೃತ್ಕಮಲ? ಬಸವಣ್ಣನ ಹೃತ್ಕಮಲ. ಇಲ್ಲಿ ಇದು ಇಷ್ಟಲಿಂಗ ಅನ್ನೋದು ಬಸವಣ್ಣವರಿಂದ ಬಂತು. ಹೇಗೆ ಬಂತು ಅನ್ನೋದು ಹರಿಹರ ಕವಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಅವನೇನು ಮಾಡಿಬಿಟ್ಟ, ನಂದಿ ಹೊಟ್ಟೆ ಒಳಗೆ ಬಂದುಬಿಡ್ತು, ನಂದಿ ಕಲ್ಲಿನ ನಂದಿ ಬಾಯಿ ತೆಗೆದುಬಿಡ್ತು, ಅದರ ನಾಲ್ಗೆ ಮೇಲೆ ಲಿಂಗು ಬಂತು, ಅದನ್ನು ಬಸವಣ್ಣವರು ತಕ್ಕೊಂಡ್ರು. ಎಲ್ಲಾದರೂ ಉಂಟಾ? ಶಿಲಾನಂದಿ ಬಾಯಿ ತೆಗೆಯೋದು ಉಂಟಾ? ಅದರ ಗರ್ಭದಿಂದ ಲಿಂಗ ಬರೋದು ಉಂಟಾ? ಇಲ್ಲಿ ಹೃತ್ಕಮಲದಲ್ಲಿ ಬೆಳೆದ ಲಿಂಗಕ್ಕೆ ಅಂದರೆ ಬಸವಣ್ಣನ ಹೃತ್ಕಮಲದಲ್ಲಿ ಬೆಳೆದ ಲಿಂಗ. ಈ ಸತ್ಯವನ್ನು ನಾವು ಈಗ ಗುರುತಿಸ್ಬೇಕು. ಆದ್ದರಿಂದ ನಮಗೆ ಬಸವಣ್ಣನೇ ಇಷ್ಟಲಿಂಗ ಜನಕ ಅನ್ನುವಂಥ ಒಂದು ಪರಮಸತ್ಯ ಹೊಳೆದಿದ್ದೇನೆ ಹರಿಹರ ಮಹಾಕವಿಯ ಈ ಒಂದು ಪ್ರಸಂಗದ ನಿರೂಪಣೆಯಿಂದ ಅನ್ನೋದನ್ನು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹೃತ್ಕಮಲದೊಳು ಬೆಳೆದ ಲಿಂಗಕ್ಕೆ ಕರಕಮಲವನಾಂತು ನಂದಿಯ ನಾಲಿಗೆಯ ತುದಿಗಂ ತನ್ನ ಕರಪಲ್ಲವಕಂ ಸಂದಿಲ್ಲದಂತೆ ಕೈವಡ್ಡಿರೆ ವೃಷಭರಾಜಂ ಪತಿಯ ಅನುಜ್ಞೆಯೊಡನೆ ಬಸವಣ್ಣನ ಹಸ್ತದೊಳು ಸಂಗಮೇಶ್ವರ